ಸುಳ್ಳುಗಳ ಅನಾವರಣ. ಯಾವ ಪಾರ್ವತಮ್ಮ ಅನ್ನುವಂತಹ ಹೆಣ್ಣುಮಗಳು ಸಿದ್ದರಾಮಯ್ಯನವರು ಮನೆಯವರು ತನ್ನ ಮನೆಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಕೂಡ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೂ ಬರದೆ ತಮ್ಮ ರಾಜಕೀಯ ಅವರ ಜೀವನದಿಂದ ಸಂಪೂರ್ಣವಾಗಿ ದೂರ ಉಳಿದು ಪ್ರಾಮಾಣಿಕತೆಯನ್ನೇ ಉಸಿರುವಂತ ಬದುಕಿರುವಂತಹ ಶ್ರೀಮಾನ್ ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತಿದ್ದಂತಹ ಪಾರ್ವತಮ್ಮನವರ ಹೆಸರನ್ನು ಬಳಸಿಕೊಂಡು ಇವತ್ತು ಈ ರಾಜಕೀಯ ವಿರೋಧಿಗಳು ಸದಾಕಾಲ ತಮ್ಮ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಅವ್ರ ಮರಿ ಮೊಮ್ಮಕ್ಕಳ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಅವರ ಹೆಸರುಗಳಿಗೆ 100 ಎಕರೆ ಭೂಮಿಗಳನ್ನ ಕಬಳಿಸ್ತಾ ದಾಖಲೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಜನ ಇವತ್ತು ಸಿದ್ದರಾಮಯ್ಯನವರನ್ನ ಬೀದಿಲಿ ನಿಲ್ಲಿಸಿ ಪಾರ್ವತಮ್ಮನವರನ್ನ ಬೀದಿಲಿ ನಿಲ್ಲಿಸಿ ಮೂಡ ಹಗರಣ ಅನ್ನುವಂತ ಇಲ್ಲದೇ ಇರುವಂತಹ ಹಗರಣದ ಹೆಸರಿನಲ್ಲಿ ಅವರ ಹೆಸರನ್ನ ಸಿಲುಕಿಸಾಕುವಂತ ಪ್ರಯತ್ನ ಏನ್ ಮಾಡ್ತಾ ಇದ್ದೀರಿ. ಅದರ ವಿರುದ್ಧವಾಗಿ ಇವತ್ತು ಇಡೀ ಕರ್ನಾಟಕದ ಜನ ದಂಗೆ ಹೇಳ್ತಾರೆ. ಅದಕ್ಕೆ ಬಿಜೆಪಿಯವರು ಮತ್ತು ಜನತಾದಳದವರು ಏನ್ ಪಾದಯಾತ್ರೆ ಮಾಡಕ್ ಕೊಟ್ಟಿದಾರಲ್ಲ ಮಹಾನ್ ಸಾಕಾಗಳು. ಬಿಜೆಪಿಯವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜನತಾದಳದವರ ವಿರುದ್ಧ ದೇವೇಗೌಡರ ವಿರುದ್ಧ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಪತ್ರಿಕೆ ಒಳಗಡೆ ಆಡ್ಸ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕದ ಪ್ರಕಟಣೆ ಏನಪ್ಪಾ ಅಂತಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ. ಯಾರಿಗನ್ನು ಕೊಟ್ಟಿರೋದು ಪೇಪರ್ನವರಿಗೆ ಎಲ್ಲ ಮಾಧ್ಯಮಗಳು ಕೊಟ್ಟಿದ್ದಾರೆ. ಅವರು ಇದರೊಳಗಡೆ ಹೇಳ್ತಾರೆ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಮಗ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ತಮ್ಮ ಆಡಳಿತಾವಧಿಯಲ್ಲಿ ನಡೆದಿರುವಂತಹ ಭೂ ಹಗರಣಗಳ ವಿವರಗಳನ್ನ ಜನಾರ್ದನರ ಪರಾಮರ್ಶೆಗೆ ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಜೆಡಿಎಸ್ ನಾಯಕರು ಶ್ರೀಸಾಮಾನ್ಯರಲ್ಲಿ ಅನಗತ್ಯ ಗೊಂದಲವನ್ನ ಉಂಟು ಮಾಡುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ನೋಡಿ